ಹರಿ ಓಂ. ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಇವತ್ತಿನ ದಿನ ಮಾರ್ಗಶಿರ್ಷ ಮಾಸದ ಶುಕ್ಲ ಪಕ್ಷದ ಏಕಾದಶಿ ರೀ. ಈ ಏಕಾದಶಿ ಹೆಸರು ಮೋಕ್ಷದಾಯಿನಿ ಏಕಾದಶಿ ಅಂತ ಹೇಳ್ತಾರೆ ರೀ. ಕೃಷ್ಣ ಭಗವದ್ಗೀತಾ ಹೇಳೋಕ್ಕಿಂತ ಮುಂಚಿತವಾಗಿಯೂ ಕೂಡ ಇದು ಮೋಕ್ಷದಾಯಿನೇ ಇತ್ತು ರೀ. ಅದಕ್ಕಾಗಿ ಇವತ್ತಿನ ದಿನ ಭಾಳ ಶ್ರೇಷ್ಠನು ಶ್ರೀಕೃಷ್ಣನಿಗೂ ಒಂದು ಗೊತ್ತಿರಬೇಕು. ಇದಕ್ಕೆ ಪದ್ಮ ಪುರಾಣದಲ್ಲಿ ಇತಿಹಾಸದ ರೀ. ಆದರೂ ಸಹಿತ ಈ ಏಕಾದಶಿಯ ದಿವಸ ಕೃಷ್ಣ ಅರ್ಜುನನಿಗೆ ಕುರುಕ್ಷೇತ್ರದಲ್ಲಿ ಹೇಳಿದ್ದಾನೆ. ಕುರುಕ್ಷೇತ್ರ ಅಂತ ಹೇಳಿದ್ರೆ ನಮ್ಮೆಲ್ಲರ ಜೀವನನೂ ಕೂಡ ಕುರುಕ್ಷೇತ್ರನದ ರೀ. ಯಾರ್ದೇನು ಸುಖ ಇಲ್ಲ ರೀ. ಜನಿ ಸರ್ವ ಸುಖಿ ಅಸಾ ಕೋನ ಹೇ ತುಜಾ ತು ಶೋಧೋನಿ ಪಾಯೆ ಅಂತ ಹೇಳ್ತಾರೆ. ಆದ್ದರಿಂದ ಅರ್ಜುನನ ವಿಷಾದ ಉಂಟಾಗಿದ್ದಾಗ ಕೃಷ್ಣ ತಕ್ಷಣವೇ ಅವನು ಕೇಳಿಕೊಂಡ, ಶಿಷ್ಯಸ್ಥೇ ಹಂಸಾದಿ ಮಾಂತೋ ಪ್ರಪನ್ನಂ ಅಂತೇಳಿ. ಎಲ್ಲಿ ತನಕ ನನ್ನಲ್ಲಿ ಶಿಷ್ಯತ್ವ ಜಾಗೃತ ಆಗುವುದಿಲ್ಲವೋ ಅಲ್ಲಿಯ ತನಕ ನಮಗೆ ಗುರು ಪ್ರಕಟನೂ ಆಗೋದಿಲ್ಲ ರೀ. ಹೀಗಾಗಿ ಅವನು ಕೇಳಿದ ತಕ್ಷಣವೇ ಕೃಷ್ಣ ಹಿಂದು ಮುಂದೆ ನೋಡಲಾರದನೇ ಅದನ್ನು ಕುರುಕ್ಷೇತ್ರದಲ್ಲಿ ಬೋಧಿಸಿರುವಂತಹ ಶ್ರೇಷ್ಠ ಗ್ರಂಥ ರೀ. ಈ ಗ್ರಂಥ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುತ್ತದೆ. ಮತ್ತು ಇದನ್ನು ಯಾರಿಗೆ ಹೇಳಿದರು ಅಂತ ಹೇಳಿದರೆ ಭಗವದ್ಗೀತಾ ಅದನ್ನು ಮೊದಲು ಭಗವದ್ಗೀತೆಯ ಮೊದಲನೇ ಶ್ಲೋಕವೇ ಧೃತರಾಷ್ಟ್ರ ವಾಚ್ ಅಂಥೇಳಿ, ಧೃತರಾಷ್ಟ್ರನಿಗೆ ಸಂಜಯ್ ಹೇಳಿದ್ದನ್ನು, ಕೃಷ್ಣ ಅರ್ಜುನನಿಗೆ ಹೇಳಿದ್ದನ್ನು ಸಂಜಯ ಧೃತರಾಷ್ಟ್ರಿಗೆ ಹೇಳ್ತಾ ಇದ್ದಿದ್ದನ್ನು ವ್ಯಾಸ ಮಹರ್ಷಿ ಕೇಳಿಸಿಕೊಂಡು ಅದನ್ನು ಗಣಪತಿಗೆ ಬರೆಯಲಿಕ್ಕೆ ಕೊಟ್ಟಿದ್ದಾನೆ. ಹೀಗಾಗಿ ಈ ಒಂದು ಧರ್ಮ ಗ್ರಂಥ ನಮ್ಮ ಭಾರತೀಯರ ಶ್ರೇಷ್ಠವಾದ ಗ್ರಂಥ ರೀ. ಈ ಗ್ರಂಥದಷ್ಟು ಶ್ರೇಷ್ಠವಾದದ್ದು ಮತ್ತು ಯಾವ ಗ್ರಂಥಕ್ಕೂ ಇದು ಸರಿಸಾಟಿ ಇಲ್ಲ. ಇದಕ್ಕೆ ಒಂದು ಆಧ್ಯಾತ್ಮಿಕ ಹಿನ್ನೆಲೆ ಇದೆ ಅಂತೇಳಿ. ಅದಕ್ಕಾಗಿ ನಾವು ಹಿಂದೂಗಳು ಒಂದಾಗಬೇಕು, ನಾವು ಹಿಂದೂಗಳು ಹೀಗೆ ಮಾಡಬೇಕು ಅಂತ ಹೇಳ್ತಾ ಇದ್ದೇವೆ. ಹಿಂದೂ ಒಂದಿದ್ದಕ್ಕೆ ಮಾತ್ರಕ್ಕೇ ಕುಂಕುಮ ಬಳೆ ತೊಟ್ಟುಕೊಳ್ಳೋದು ಮತ್ತು ಬಾಹ್ಯ ಇದರ ಪ್ರತೀಕ. ಆದರೆ ನಿಜವಾದ ಯಾರು ಹಿಂದೂ ಅಂತ ಹೇಳಿದರೆ ಯಾರು ಭಗವದ್ಗೀತೆಯನ್ನು ಪಠಣ ಮಾಡುತ್ತಾರೋ, ಕೇಳುತ್ತಾರೋ ಮತ್ತು ಕೇಳಿದ್ದನ್ನು ಮತ್ತು ಹೇಳ್ತಾರೋ ಅವರಿಗೆ ಹಿಂದೂಗಳಂತಾರ್ರಿ. ನಮ್ಮ ಮಕ್ಕಳಿಗೆ ಇದರ ಜ್ಞಾನ ಇಲ್ಲದೆ ಇದ್ದಿದ್ದಕ್ಕೇ ಇಷ್ಟೆಲ್ಲ ಅವಘಡ ಆಗಲಿಕ್ಕೆ ಕಾರಣ ರೀ. ನಮ್ಮ ಗುರುಕುಲದಲ್ಲಿ ಇದನ್ನೇ ಅಧ್ಯಯನ ಮಾಡ್ತಾ ಇದ್ವಿ. ಹೀಗಾಗಿ ನಮ್ಮ ಜೀವನ ಸುಖಕರವಾಗಿತ್ತು ಅಂಥೇಳಿ. ನಮ್ಮ ಸ್ವರೂಪ ಹೇಗಿದೆ? ಅನಾತ್ಮಕ್ಕೆ ಅನಾತ್ಮ, ಆತ್ಮಕ್ಕೆ ಆತ್ಮ, ವಿವೇಕವನ್ನು ಕೊಡುವಂತಹ ಆ ಒಂದು ಗುರುಕುಲದ ಪದ್ಧತಿ ಇತ್ತು ರೀ. ಅದಕ್ಕಾಗಿ ಜ್ಞಾನ ಅಂದರೆ ಏನಪ್ಪ ಅಂತ ಹೇಳಿದರೆ ಹೇಳ್ತಾರೆ, ಸತಸಸ್ಯ ಸತಭಾವ ಅಸತಸ್ಯ ಅಸದ್ಭಾವ ಇತಿ ಜ್ಞಾನ. ಇಷ್ಟೇ ರೀ, ಮತ್ತೇನಿಲ್ಲ. ಯಾವುದು ಸತ್ಯ ಇದೆಯೋ ಅದಕ್ಕೆ ಸತ್ಯ ಅನ್ಬೇಕು, ಯಾವುದು ಮಿಥ್ಯ ಇದೆಯೋ ಅದಕ್ಕೆ ಮಿಥ್ಯ ಅನ್ಬೇಕು. ಆತ್ಮ ಸತ್ಯವಾಗಿದೆ, ಅದರ ವ್ಯತಿರಿಕ್ತ ಇದ್ದಿದ್ದೆಲ್ಲವೂ ಮಿಥ್ಯ ಆಗಿದೆ. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ, ಜೀವೋ ಬ್ರಹ್ಮೈವ ನಾಪರಃ. ಈ ಒಂದು ತತ್ವವನ್ನು ತಿಳಿದುಕೊಳ್ಳಬೇಕಾಗಿದ್ದೇ ಆದರೆ ತದ್ವಿದ್ಯೆ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ. ಆ ಗುರುವಿನ ಹತ್ತಿರ ಹೋಗಿ ನಾವು ಅದನ್ನು ಎಷ್ಟು ಸಲ ಅದನ್ನು ಮನನ ಆಗಬೇಕು ರೀ. ನಮಗೆ ಕೇಳಿದ್ದು ಮನನ ಆಗಬೇಕು, ಮನನ ಆಗಿದ್ದು ನಿಧಿಧ್ಯಾಸನ ಆಗಬೇಕು. ಆಗ ಈ ಒಂದು ಭಗವದ್ಗೀತೆ ಮಹತ್ವ ಅವಾಗ ನಮಗೆ ಗೊತ್ತಾಗ್ತೈತೆ ರೀ. ನೀವು ಮಾಡೋದೆಲ್ಲ ಚೆನ್ನಾಗೇ ಇದ್ದೀರಿ, ನಿಮಗೆ ಹೇಳ್ತಾ ಇಲ್ಲ ರೀ ನಾನು. ನೀವೆಲ್ಲರೂ ಪಾರಾಯಣನೂ ಮಾಡ್ತೀರಿ, ಸ್ವಾಮೀಜಿಯವ್ರ ಕ್ಲಾಸಿಗೂ ಬರ್ತೀರಿ, ನನ್ನ ಕ್ಲಾಸಿಗೂ ಬರ್ತೀರಿ. ಅದರಂತೆ ನೀವು ಕೂಡ ಅನೇಕ ಶಿಷ್ಯರನ್ನು ಹೊಂದಿದ್ದೀರಿ. ಇದು ಇಲ್ಲಿನ ಜನಕ್ಕೆ ಹೇಳ್ತಾ ಇಲ್ಲ ರೀ. ಕೇವಲ ಪಾರಾಯಣ ಗ್ರಂಥ ಅಲ್ಲ ರೀ ಇದು ಮೋಕ್ಷ ಗ್ರಂಥ ಅಂತ ಹೇಳ್ತಾರೆ. ಮೋಕ್ಷ ಕೊಡುವ ಗ್ರಂಥ ರೀ. ಈ ಗ್ರಂಥದಿಂದ ಎಂತೆಂತಹ ಮಹಾತ್ಮರು ಸಹಿತ ಧನ್ಯರಾಗಿ ಕೃತಕೃತ್ಯೋಸ್ಮಿ ಧನ್ಯೋಸ್ಮಿ ಅಂಥೇಳಿ ಇದರ ಬಗ್ಗೆ ಉದ್ಗಾರ ತೆಗಿತಾರೆ. ಅದಕ್ಕಾಗಿ ಆದಿಗುರು ಶಂಕರಾಚಾರ್ಯರು ಕೂಡ ಹೇಳ್ತಾರೆ, ಭಗವದ್ಗೀತಾ ಕಿಂಚಿತ ಗೀತಾ ಗಂಗಾ ಜಲಲವ ಕಣಿಕಾ ಪೀತ ಸಕ್ರೂದಪಿ ಏನ ಮುರಾರಿ ಸಮಚ ಕ್ರಿಯತೆ ತಸ್ಯ ಯಮೇನನ ಚರ್ಚಾ ಅಂತ ಹೇಳ್ತಾರೆ. ಭಗವದ್ಗೀತಾ ಜೀವನದಲ್ಲಿ ಸ್ವಲ್ಪ ಆದರೂ ಸಹಿತ ನಾವು ಅಧ್ಯಯನ ಮಾಡಲೇಬೇಕು. ಅಧ್ಯಯನ ಮಾಡಲಾರದೆ ಈ ಜೀವನ ವ್ಯರ್ಥ ಕಳೆಯಬಾರದು ಅಂತೇಳಿ. ಅದಕ್ಕಾಗಿ ಭಗವಂತನ ವಾಣಿ, ಆ ಭಗವಂತನನ್ನು ತಿಳಿದುಕೊಳ್ಳಬೇಕಾಗಿದ್ದೇ ಆದರೆ ಇದಕ್ಕೆ ಅತಿ ಅವಸರ ಪಟ್ಟುಕೊಂಡರೆ ತಿಳಿಯಂಗಿಲ್ಲ ರೀ. ಕುರ್ವವಧಾನಂ ಮಹತ್ತವಧಾನಂ ಅಂತ ಹೇಳಿದ್ದಾರೆ. ಅದಕ್ಕಾಗಿ ಒಂದು ಹಾಲು ಇದೆ, ಆ ಹಾಲಿನಲ್ಲಿ ಫ್ರೆಶ್ ಹಾಲಿನಲ್ಲಿ ನಾವು ಮೂಸಿ ನೋಡಿದ್ದೇ ಆದರೆ ಅದರಲ್ಲಿ ತುಪ್ಪದ ವಾಸನೆ ಬರೋದಿಲ್ಲ ರೀ.
ಅದಕ್ಕೆ ನಾನು ಕಾಯಿಸಬೇಕು, ಆಮೇಲೆ ತಣ್ಣಗೆ ಮಾಡಬೇಕು, ಮತ್ತು ಅದಕ್ಕೆ ಹೆಪ್ಪು ಹಾಕಬೇಕು, ಮತ್ತು ಕಾಯ್ಬೇಕ್ರಿ. ತಪೋ ತಪ್ಯತರಿ, ತಪಸ್ಸು ಮಾಡ್ದಂಗೆ ರೀ ಒಂದು ಬೆಣ್ಣೆ ತೆಗಿಯಬೇಕಂದರೆ ಆ ಹಾಲಿನಲ್ಲಿ ಅದು ತೆಗೆದು ಸಹಿತ ನಿತ್ಯಾನಿತ್ಯ ವಿವೇಕಂತೇಳಿ ಕಡಿಬೇಕ್ರಿ. ಕಡಿದ್ರೂ ಸಹಿತ ಮತ್ತು ಬೆಣ್ಣೆ ಬಂದರೂ ಸಹಿತ ಅದನ್ನು ಮತ್ತೆ ಬೆಂಕಿಯ ಮೇಲೆ ಇಟ್ಟು ಕಾಯಿಸಿದಾಗ ಅದು 4 ಮಂದಿಗೆ ಸಹಿತ ಗೊತ್ತಾಗ್ತೈತ್ರಿ, ಇವತ್ತು ತುಪ್ಪ ತೆಗೆದ್ರೇನ್ರಿ ನೀವು ಅಂಥೇಳಿ. ಹೇಗೋ ಹಾಗೆ ಆ ಪರಮಾತ್ಮ ನಮ್ಮಲ್ಲೇ ಇದ್ದಾನೆ. ಅಂತರ್ಬಹಿಷ್ಯತ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ಎಲ್ಲೆಲ್ಲಿಯೂ ಆ ಪರಮಾತ್ಮ ಮಯಿ ಸರ್ವಮಿದಂ ಪ್ರೋತಂ. ಒಂದು ದಾರದಲ್ಲಿ ಎಲ್ಲ ಮಣಿಗಳು ಹೇಗೆ ಪೋಣಿಸಲ್ಪಟ್ಟಿದ್ದಾವೋ ಹಾಗೆ ಜಗತ್ತಿನ ಚರ ಮತ್ತು ಅಚರ ವಸ್ತುಗಳೆಲ್ಲವೂ ಅವನ ಆಧಾರದಲ್ಲಿಯೇ ಇದ್ದಾವೆ. ಭಗವಂತನನ್ನು ಬಿಟ್ಟುಕೊಟ್ಟು ಏನೇನೂ ಇಲ್ಲ ರೀ. ಅದಕ್ಕಾಗಿ ಎಲ್ಲ ಕಡೆ ಹುಡ್ಕಾಕೆ ಹೋಗೋದು ಬ್ಯಾಡ ತಡಿ ಅಂಥೇಳಿ ಕೃಷ್ಣ ಅಡ್ರೆಸ್ ಕೊಟ್ಬಿಡ್ತಾನ್ರಿ, ಈಶ್ವರ ಹೃದಯ ತಿಷ್ಠತಿ ಅಂಥೇಳಿ. ಆ ಪರಮಾತ್ಮನ ನನ್ನ ಹೃದಯದಲ್ಲಿಯೇ ಇದ್ದಾನೆ. ಆ ಹೃದಯದಲ್ಲಿ ನೋಡಬೇಕಂದ್ರೂ ಸಹಿತ ನಮಗೂ ಕೂಡ ಕೆಲವು ಸಾಧನೆಗಳಿದ್ದಾವ್ರಿ. ಅನ್ಸಂಗೇ ಇಲ್ಲ ರೀ, ನಮ್ಮ ಕಡೆ ಪರಮಾತ್ಮ ಅದನ್ನು ಅನ್ಸೋದಿಲ್ಲ. ಎಂಥ ಸೂರ್ಯ ರೀ, ದೊಡ್ಡ ಸೂರ್ಯ ರೀ, ನಮ್ಮ ಪೃಥ್ವಿಗಿಂತ 1000 ಪಟ್ಟು ದೊಡ್ಡವನು ಇರ್ಬೇಕು ರೀ. ಆದರೆ ನೀರು ಇಟ್ಟು ಅದರಲ್ಲಿ ಸೂರ್ಯ ಪ್ರತಿಬಿಂಬಿತನಾಗ್ತಾನೆ ರೀ, ನಮ್ಮ ಕೈಯಾಗ ನಮ್ಮ ಮುಂದೆ ಕಾಣಿಸ್ತಾನೆ ರೀ. ಹೇಗೋ ಹಾಗೆ ನನ್ನ ಹೃದಯವೂ ಕೂಡ ಭಕ್ತಿಯಿಂದ ದ್ರವೀಭೂತ ಆಗಬೇಕ್ರಿ, ಲಿಕ್ವಿಡ್ ಫಾರ್ಮ್ನಲ್ಲಿ ಬರಬೇಕು. ಆವಾಗ ಆ ಪರಮಾತ್ಮ ಅದರಲ್ಲಿ ಪ್ರತಿಬಿಂಬಿತನಾಗ್ತಾನೆ. ಆ ಪರಮಾತ್ಮನನ್ನು ಯಾವಾಗ ನೋಡ್ರಿ ನೀವು, ಗುರುತಿಸ್ತಿರಲ್ಲ, ದೇವಂ ಭೂತ್ವ ದೇವಂ ಯಜೇತ್. ಸ್ವತಃ ನಾನು ದೇವರಾಗೋ ತನಕ ನನಗೆ ದೇವ್ರು ಗೊತ್ತಾಗಂಗಿಲ್ಲ ರೀ. ಸ್ವತಃ ನಾನು ಜ್ಞಾನಿ ಆಗೋ ತನಕ ಎದುರುಗಡೆ ಇದ್ದಿದ್ದ ಜ್ಞಾನಿಗೂ ಗುರುತಿಸೋಕೆ ಸಾಧ್ಯ ಇಲ್ಲ ರೀ. ಜೈಸಿ ದೃಷ್ಟಿ ವೈಸಿ ಸೃಷ್ಟಿ. ಅದಕ್ಕಾಗಿ ನಮ್ಮ ಜೀವನದ ಎಲ್ಲ ಬದಲಾವಣೆ ಆಗಬೇಕು ಎಲ್ಲೇ ಅಂತೇಳಿದ್ರೆ ಹೊರಗಲ್ಲ ರೀ, ಮೊದಲು ಹೃದಯದಲ್ಲಿ ಆಗಬೇಕು. ಅದಕ್ಕಾಗಿ ನಾವೆಲ್ಲರೂ ಗೀತಾ ಜಯಂತಿ ನಿಮಿತ್ತದಿಂದ ಇಲ್ಲೇ ಸೇರಿದ್ದೇವೆ. ಎಲ್ಲರೂ ಕೂಡಿ ಅಖಂಡ ಭಗವದ್ಗೀತೆ ಪಾರಾಯಣವನ್ನು ಮಾಡ್ತಾ ಇದ್ದೇವೆ. ಆ ಶ್ರೀಕೃಷ್ಣನ ಅನುಗ್ರಹ ನಮ್ಮ ಮೇಲೆ